ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಿಟ್ಟನ್ನು ಬಿಡಬೇಕು, ಅಭಿಮಾನವನ್ನು ಬಿಟ್ಟು ಬಿಡಬೇಕು, ಸಂಯೋಜನವೆಲ್ಲವನ್ನು ಸಂಕೋಲೆ ಶೃಂಖಲೆ ದಾಟಿ ಬಿಡಬೇಕು. ಅಂತ ನಾಮರೂಪದಲ್ಲಿ ಆಸಕ್ತಿ ಇಲ್ಲದ, ತನ್ನದೆಂಬುದೇನೂ ಇಲ್ಲದ ಮನುಷ್ಯನನ್ನು ದುಃಖಗಳು ಬೆನ್ನಟ್ಟುವುದಿಲ್ಲ. ಯಾವನು ಮೇಲಕ್ಕೆದ್ದ ಸಿಟ್ಟನ್ನು, ತಿರುಗುವ ಗಾಡಿಯನ್ನು ಹಿಡಿದು ಜಗ್ಗುವಂತೆ ಹಿಡಿದು ನಿಲ್ಲಿಸುವನು, ಅವನನ್ನೇ ನಾನು ನಿಜವಾದ ಸಾರಥಿ ಎನ್ನುವೆನು. ಮಿಕ್ಕವರೆಲ್ಲ ಸುಮ್ಮನೆ ಕಡಿವಾಣವನ್ನು ಹಿಡಿದವರು. ತಾಳ್ಮೆಯಿಂದ ಸಿಟ್ಟನ್ನು ಗೆಲ್ಲಬೇಕು, ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲಬೇಕು, ಜಿಪುಣನನ್ನು ದಾನದಿಂದ ಗೆಲ್ಲಬೇಕು, ಸುಳ್ಳು ಹೇಳುವವನನ್ನು ಸತ್ಯದಿಂದ ಗೆಲ್ಲಬೇಕು, ನಿಜವನ್ನು ಹೇಳಬೇಕು, ಸಿಟ್ಟು ಮಾಡಬಾರದು, ಕೇಳಿದವರಿಗೆ ಸ್ವಲ್ಪದರಲ್ಲಿಯೇ ಕೊಡಬೇಕು. ಈ ಮೂರು ಮಾರ್ಗಗಳಲ್ಲಿ ಸಾಗಿದರೆ ದೇವತೆಗಳ ಸಾಮೀಪ್ಯವನ್ನು ಹೊಂದುವನು. ಯಾರು ಹಿಂಸೆ ಮಾಡದವರು, ಮುನಿಗಳು ಕಾಯವನ್ನು ಹತೋಟಿಯಲ್ಲಿಟ್ಟಿರುವವರು ಆಗಿರುವವರು ಹಿಂದಕ್ಕೆ ಜಾರದಂಥ ಸ್ಥಾನವನ್ನು ಎಲ್ಲಿ ಹೋದರೆ ಶೋಕಿಸುವುದಿಲ್ಲವೋ ಅಂಥ ಸ್ಥಾನವನ್ನು ಪಡೆಯುವರು. ಯಾರು ಯಾವಾಗಲೂ ಎಚ್ಚರದಿಂದ ಇರುವರೋ, ಹಗಲು ಇರುಳು ಸಾಧನೆ ಮಾಡುತ್ತಿರುವರೋ, ನಿರ್ವಾಣವನ್ನು ಹೊಂದಿ ಮುಕ್ತರಾಗಿರುವರೋ, ಅವರ ಆಸ್ತವಗಳು ಅಸ್ತವಾಗುವವು. ಆತುಲನೆ, ಇದು ಪುರಾತನವಾದ ಮಾತು. ಸುಮ್ಮನಿರುವವನನ್ನು ಜನರು ನಿಂದಿಸುವರು, ಹೆಚ್ಚು ಮಾತನಾಡುವವನನ್ನು ನಿಂದಿಸುವರು, ಮಿತಭಾಷಿಯನ್ನು ನಿಂದಿಸುವರು. ಲೋಕದಲ್ಲಿ ನಿಂದೆಗೆ ಒಳಗಾಗದವನೇ ಇಲ್ಲ. ಯಾವಾಗಲೂ ನಿಂದಿಸಲ್ಪಟ್ಟ ಮನುಷ್ಯನಾಗಲಿ, ಯಾವಾಗಲೂ ಹೊಗಳಲ್ಪಟ್ಟ ಪುರುಷನೇ ಆಗಲಿ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ, ಈಗಲೂ ಇರುವುದಿಲ್ಲ. ಯಾವನನ್ನು ತಿಳಿದವರು ಚೆನ್ನಾಗಿ ವಿವೇಚನೆ ಮಾಡಿ ದಿನದಿನವೂ ಯಾವ ದೋಷವೂ ಇಲ್ಲದೆ ನಡೆಯುವನು. ಜಾಣನು ಪ್ರಜ್ಞಾಶೀಲ ಸಮಾಧಿಗಳಿಂದ ಕೂಡಿದವನು ಎಂದು ಹೊಗಳುವರೋ, ಚಿನ್ನದ ನಿಷ್ಠದಂತಿರುವ ನಾಣ್ಯ ಅಂಥವನನ್ನು ಇವನು ತಾನೇ ನಿಂದಿಸಿಯನು. ಅವನನ್ನು ದೇವತೆಗಳು ಕೂಡ ಹೊಗಳುವರು, ಬ್ರಾಹ್ಮಣನಿಂದಲೂ ಅವರು ಕೊಂಡಾಡಲ್ಪಡುವನು. ಕಾಯವು ಪ್ರಕೋಪವಾಗದಂತೆ ಕಾಪಾಡಿಕೊಳ್ಳಬೇಕು, ಕಾಯವನ್ನು ಹಿಡಿತದಲ್ಲಿಟ್ಟಿರಬೇಕು. ಕಾಯದಿಂದ ಕೆಟ್ಟ ನಡೆಯನ್ನು ನಡೆಸದೆ ಕಾಯದಿಂದ ಒಳ್ಳೆಯ ನಡೆಯನ್ನು ನಡೆಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.